ಶುಭೋದಯಗಳು. ನನ್ನ ಹೆಸರು ಸಾನ್ವಿ ಕೇಲ್. ನಾನು ನಿಮ್ಮ ಮುಂದೆ ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಬಗ್ಗೆ ಒಂದೆರಡು ವಿಷಯಗಳು ಹೇಳಬಯಸುತ್ತೇನೆ. ಸಂಸ್ಕೃತಿ ಅನ್ನೋದು ಎಲ್ಲ ಬರೆದಿಟ್ಟ ದಾಖಲೆ ಅಲ್ಲ, ಶಾಲಾ ಕಾಲೇಜುಗಳಲ್ಲಿ ಹೇಳಿಕೊಡುವ ಪಾಠವೂ ಅಲ್ಲ. ಅದು ನಮ್ಮ ಗುರು ಹಿರಿಯರಿಂದ ತಲೆಮಾರಿನಿಂದ ತಲೆಮಾರಿಗೆ ಬಂದಂಥ ನಡವಳಿಕೆ. ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮುತ್ತಿನಂಥ ಸಂದೇಶವಿದೆ. ಎಲ್ಲಾದರಿರು, ಎಂತಾದರಿರು, ಎಲ್ಲರನ್ನು ಗೌರವಿಸು, ಎಲ್ಲರನ್ನು ಒಂದೇ ರೀತಿಯಿಂದ ಕರುಣೆಯಿಂದ ನೋಡಿಕೊ. ಇಂತಹ ಮುತ್ತಿನಂಥ ಸಂದೇಶ ನಮ್ಮ ಸಂಸ್ಕೃತಿಯಲ್ಲಿದೆ. ಈ ಸಂಸ್ಕೃತಿ ಜೊತೆ ಮೌಲ್ಯಗಳ ಜೊತೆ ಸೇರಿದಾಗ ಅದು ಪರಂಪರೆಯಾಗುತ್ತದೆ. ನಮ್ಮ ಪರಂಪರೆ ತುಂಬ ಹಿರಿಯಾದದು. ನಮ್ಮ ಭಾರತದಲ್ಲಿ ಹಲವು ಧರ್ಮಗಳು, ಹಲವು ಆಚರಣೆಗಳಿವೆ. ಈ ಎಲ್ಲ ಆಚರಣೆಗಳ ಬಗ್ಗೆ ಒಂದೆರಡು ವಿಷಯಗಳು ಹೇಳಬಯಸುತ್ತೇನೆ. ನಮ್ಮ ಪರಂಪರೆ ಮತ್ತು ಸಂಸ್ಕೃತಿ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವ ಪರಿಕಲ್ಪನೆಯಾಗಿದೆ. ನಾವು ಆಡುವ ಭಾಷೆ, ನಾವು ಉಡುವ ಬಟ್ಟೆ, ನಾವು ತಿನ್ನುವ ಆಹಾರದಲ್ಲಿ ಕೂಡ ಇದು ಬೆರೆದುಕೊಂಡು ಹೋಗಿದೆ. ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆ ಸಂಪ್ರದಾಯದ ಮೂಲಗಳಿಂದ ರೂಪುಗೊಂಡಿದೆ. ಈ ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ಹೇಳಲು ಪ್ರಯತ್ನಿಸ್ತೇನೆ. ಅತಿಥಿ ದೇವೋ ಭವ ನಮ್ಮ ಭಾರತದಲ್ಲಿ ಅಭ್ಯಾಸಿಸುವಂಥ ಅತಿ ಪುರಾತನ, ಅತಿ ಶ್ರೇಷ್ಠ, ಅತಿ ಶ್ರೀಮಂತ ಸಂಪ್ರದಾಯ ಅಂತ ಹೇಳ್ಬೋದು. ನಮ್ಮ ಮನೆಗೆ ಬಂದಂಥ ಅತಿಥಿಗಳನ್ನು ನಾವು ದೇವರಂತೆ ಸತ್ಕರಿಸುತ್ತೇವೆ, ಅವರಲ್ಲೇ ದೇವರನ್ನು ಕಾಡುತ್ತೇವೆ. ನಾನೊಂದು ಇತ್ತೀಚಿನ ಉದಾಹರಣೆ ಕೊಡ್ಬೋದಾ? ನಮ್ಮ ಮನೆಗೆ ಇತ್ತೀಚೆಗೆ ಸೆನ್ಸಸ್ಸಿಗೆ ಅಂತ ಕೆಲವರು ಬಂದಿದ್ದರು. ಅವರಿಗೆ ನಾವು ಅಟ್ಲೀಸ್ಟ್ ತಿಂಡಿ, ಚಹಾ, ಜ್ಯೂಸ್ ಇದು ಕೇಳದಿದ್ದರೂ ನೀರು ಕೊಟ್ಟಾದರೂ ಉಪಚರಿಸಿದ್ದೇವೆ. ಇದು ನಮ್ಮ ಶ್ರೇಷ್ಠ ಭಾರತದ ಪರಂಪರೆ, ನನ್ನ ಪರಂಪರೆ, ನನ್ನ ಸಂಸ್ಕೃತಿ. ನಮ್ಮ ಭಾರತದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಕೆಲಸವನ್ನು ಮಾಡುವ ಮುಂಚೆ ನಮ್ಮ ಹಿರಿಯರ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದಗಳೊಂದಿಗೆ ನಮ್ಮ ಕೆಲಸವನ್ನು ಮಾಡ್ತೇವೆ. ಇದು ನನ್ನ ಶ್ರೇಷ್ಠ ಭಾರತದ ಪರಂಪರೆ. ಇಂದಿಗೂ ಕೂಡ ನಾನು ಇವತ್ತು ಇಲ್ಲಿಗೆ ಬರೋ ಮುಂಚೆ ಕೂಡ ನನ್ನ ತಂದೆ ತಾಯಿಗಳ ಕಾಲು ಮುಟ್ಟಿ ಅವರಿಂದ ಆಶೀರ್ವಾದ ಪಟ್ಟು ನಾವು ಇಲ್ಲಿ ನನ್ನ ಭಾಷಣ ಮಾಡಲಿಕ್ಕೆ ಬಂದಿದ್ದೇನೆ. ಇದು ನನ್ನ ಪರಂಪರೆ, ಇದು ನನ್ನ ಸಂಸ್ಕೃತಿ. ಭಾರತದಲ್ಲಿ ಹಲವು ಧರ್ಮಗಳಿವೆ. ಹಲವು ಧರ್ಮಗಳು ತಿಂಗಳು ಗಟ್ಟಲೆ ಒಂದೊಂದು ಹಬ್ಬಗಳು, ಅಂದರೆ ದಸರಾ ಸಮಯದ ಈಗ ನೋಡಿದ ಅಕ್ಟೋಬರಲ್ಲಿ ದಸರಾ, ವಿಜಯದಶಮಿ, ಹೀಗೆ ಹಲವಾರು ಹಬ್ಬ. ಈ ಒಂದೊಂದು ಹಬ್ಬ ಕೂಡ ಒಂದೊಂದು ಸಂದೇಶವನ್ನು ನೀಡ್ತದೆ. ಹೇಗೆ ವಿಜಯದಶಮಿ ಕೆಟ್ಟದರ ನಾಶ, ಒಳ್ಳೆಯದರ ವಿಜಯ. ದೀಪಾವಳಿ ಕತ್ತಲಿನಿಂದ ಬೆಳಕಿನತ್ತ ದಾರಿ. ಹೀಗೆ ಪ್ರತಿಯೊಂದು ಹಬ್ಬ ಒಂದೊಂದು ಸಂದೇಶವನ್ನು ನೀಡುತ್ತದೆ. ಇಂಥ ಮುತ್ತಿನಂಥ ಸಂದೇಶವನ್ನು ನೀಡುವಂಥ ಸಂಸ್ಕೃತಿ ಹಾಗೂ ಪರಂಪರೆ ನಮ್ಮ ಭಾರತೀಯರದು. ಹೀಗೆ ಇದನ್ನು ನಡೆಸಿಕೊಂಡು ಹಾಗೆ ಇದನ್ನು ಮುಂದುವರಿಸುವಂಥ ಜವಾಬ್ದಾರಿ ಹಾಗೂ ಅದರ ಜವಾಬ್ದಾರಿ ನಮ್ಮ ಮೇಲಿದೆ. ಇದನ್ನು ಕಾಪಾಡೋದು ಹಾಗೂ ಮುಂದಿನವರಿಸುವುದು ನಮ್ಮ ಭಾರತದ ಪರಂಪರೆ, ನನ್ನ ಪರಂಪರೆ, ನನ್ನ ಸಂಸ್ಕೃತಿ, ನನ್ನ ಭಾರತದ ಸಂಸ್ಕೃತಿ. ಹಾಗಾದರೆ ನಾನು ಹೇಳ್ಬೋದು, ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಮುಂದುವರಿಸುವಂಥದ್ದು ನಮ್ಮ ಮೇಲಿದೆ. ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನೀಡುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಅದನ್ನು ನಾವು ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಧನ್ಯವಾದಗಳು. ಸಾನ್ವಿ, ಹೇಗಾಯಿತು? ಯಾಕೆ ಹೆದರಿಕೆ ಆಯಿತಾ ನಿಮಗೆ? ಹಾಗೆ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಸ್ವಲ್ಪ. ಓಕೆ, ಸೊ ಎನಿವೇಸ್ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೀರಾ. ಸೊ ನಮ್ಮ ಜಡ್ಜಸ್ ಕಾಯ್ತಾ ಇದ್ದಾರೆ ನೋಡಿ, ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಹೇಗೆ ಬರ್ತದೆ ಅಂತ ಹೇಳೋದನ್ನು ನಾವೀಗ ನೋಡುವಂತಹ ಸಮಯ. ಸೊ ಜಡ್ಜಸ್ಗಳಿಗಾಗಿ ಕೇಳ್ತಾ ಇದ್ದೇನೆ. ಸೊ ಅಲ್ವಿಂದಂತಿ ಸರ್, ನಿಮ್ಮ ಒಂದು ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಫಸ್ಟಾಗಿ ಕೇಳ್ತಾ ಇದ್ದೇನೆ. ಸಾನ್ವಿ, ನಮ್ಮ ಸ್ಟುಡಿಯೋ ಪಕ್ಕದಲ್ಲಿ ಇಂದ್ರಹಳ್ಳಿ ರೈಲ್ವೆ ಸ್ಟೇಷನ್ ಇದೆ. ನಿಮ್ಮ ಟ್ರೈನ್ ಎಷ್ಟು ಗಂಟೆಗೆ? ಟಿಕೆಟ್ ತಗೊಂಡಿದ್ದೀರಾ? ಹೋಗ್ಲಿಕ್ಕುಂಟಾ? ಮತ್ತೆ ಯಾಕೆ ಅದು ಒಮ್ಮೆಲೆ ಎಂತ ನೆರೆ ಬಂದಾಗೆ ರಭಸ ಈ ಆಣೆಕಟ್ಟಿನ ಗೇಟ್ ಓಪನ್ ಮಾಡಿದಾಗೆ ರಪಕ್ಕ ಹೇಳಿದ್ ಬಿಟ್ರಿ. ಓಕೆ, ಟಾಪಿಕ್ ಏನಿತ್ತು ಇವತ್ತಿನದ್ದು? ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ನೀವು ಮಾತನಾಡಿದ್ದೇನು? ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ಟಾಪಿಕ್ ಕೊಟ್ಟದ್ದು ನೋಡಿ, ಅಭಿವ್ಯಕ್ತ. ಅದರ ಟ್ಯಾಗ್ ಲೈನ್ ಏನು? ನನ್ನ ಧ್ವನಿ, ನನ್ನ ಶಕ್ತಿ. ನನ್ನ ಧ್ವನಿ, ನನ್ನ ಶಕ್ತಿ. ನಾವು ಟಾಪಿಕ್ ಕೊಟ್ಟದ್ದು ನನ್ನ ಸಂಸ್ಕೃತಿ, ನಮ್ಮ ಪರಂಪರೆ. ಸೊ ನೀವು ಮಾತನಾಡಿದ್ದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಸೊ ನಮ್ಮ ಬೇಡ, ನಂದು ನಿಲುವು ಏನು ಸಂಸ್ಕೃತಿಯಲ್ಲಿ, ಸಂಪ್ರದಾಯದಲ್ಲಿ ಅದು ಬೇಕಿತ್ತು. ಖುಷಿಯಾದದ್ದು ನನಗೆ ಗಣತಿಯ ಬಗ್ಗೆ ನೀವು ಮಾತನಾಡಿದಿರಿ, ರೆಲೆವೆಂಟ್ ಥಿಂಗ್ಸ್. ಓಕೆ, ದಸರಾ ಸೆಪ್ಟೆಂಬರ್ನಲ್ಲಿ ಮುಗಿದಿದೆ, ಅಕ್ಟೋಬರ್ನಲ್ಲಿ ಶಾಲೆ ಪ್ರಾರಂಭ ಆಗಿದೆ. ಅದು ತೊಂದರೆ ಇಲ್ಲ, ನಾರ್ಮಲಿ ನಮಗೆ ಅಕ್ಟೋಬರ್ನಲ್ಲಿ ರಜೆ ಸಿಗುವುದು. ಸೊ ದಸರಾ, ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀರಿ, ರೆಲೆವೆಂಟ್ ಥಿಂಗ್ಸನ್ನು ಆ್ಯಡ್ ಮಾಡಿದ್ದೀರಿ. ಮತ್ತು 2 ಸರಿ ನೀವು ಮೈಕ್ ಚೇಂಜ್ ಮಾಡಿದ್ದೀರಿ, ಈ ಕೈಯಿಂದ ಈ ಕೈಗೆ. ನನಗೆ ಭಾರಿ ಖುಷಿ ಆಯಿತು ನನಗೆ. ಇಲ್ಲದಿದ್ದರೆ ನಮ್ಗೆ ಯಾವಾಗಲೂ ಕಾರ್ಡ್ಲೆಸ್ ಮೈಕ್ ಸಿಗೋದಿಲ್ಲ ಅಲ್ವಾ? ಸಿಗ್ತದೆ ಮನೇಲಿ? ಉಂಟಾ? ಇಲ್ಲಲ್ಲ. ಚಪಾತಿ ಲಟ್ಟಿಸುವ ಲಟ್ಟಣಿಗೆ ಮಾತ್ರ ಉಂಟು ಕೈಯಲ್ಲಿ. ಸೊ ಅದನ್ನು ಸ್ಲೋಲಿ ಚೇಂಜ್ ಮಾಡಿದ್ದೀರಿ ನೀವು. ದಟ್ ಈಸ್ ದ ಬೆಸ್ಟ್ ಥಿಂಗ್.
ಓಕೆ, ಒಂದೇ ಕೈಯಲ್ಲಿ ಆ್ಯಕ್ಷನ್ ಮಾಡಬೇಕಾಗಿಲ್ಲ, ಎರಡು ಕೈಯಲ್ಲಿ ಮಾಡ್ಬೋದು. 2-3 ಕಡೆಯಲ್ಲಿ ತಪ್ಪಿತು, ನೀವು ಹಿಂದೆ ಬರಲಿಲ್ಲ, ಆ ಶಬ್ದಕ್ಕೆ ಹಿಂದೆ ಬರಲಿಲ್ಲ, ಮುಂದೆ ಹೋದ್ರಿ. ಓಕೆ, ಅದು ಕೂಡ ನೀವು ಇವತ್ತು ಭಾಷಣಕ್ಕೆ ಬಂದದ್ದು ತಂದೆ ತಾಯಿಯ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು. ಅದು ಈಗ ಹೇಳ್ತಿದ್ರಿ, ನೀವು ಭಾಷಣದಲ್ಲಿ ಏನು ಹೇಳಿದಿರಿ ಅದು ಈ ಎಪಿಸೋಡ್ ಟೆಲಿಕಾಸ್ಟ್ ಆಗುವಾಗ ನೋಡಿ. ಸೊ ನಾವು ಇರುವುದು ನಿಮ್ಮ ಪಾಸಿಟಿವ್ಸ್ ಹೇಳಲಿಕ್ಕೆ, ನೆಗೆಟಿವ್ಸ್ ಎಲ್ಲ ಬೇಡ. ಸೊ ರೈಲ್ವೆ ಟಿಕೆಟ್ ಯಾಕೆ ಹೇಳಿದೆ ಅಂದರೆ ಯಾಕೆ ಅವಸರ ಅದು ಅಂತ ಗೊತ್ತಾಗೋದಿಲ್ಲ. ಸೊ ಇನ್ನು ಮುಂದಕ್ಕೆ ಮುಂದಿನ ಹಂತಕ್ಕೆ ತೇರ್ಗಡೆ ನೀವು ಆದರೆ ಒಂದು ಗೋಡೆಯಲ್ಲಿ ಒಂದು ಪಾಯಿಂಟ್ ಮಾಡಿ, ಅದಕ್ಕೊಂತಲೇ ಪಾಯಿಂಟ್ ಮಾಡಬೇಡಿ, ಒಂದು ಏನಾದರೂ ಒಂದು ನೋಡಿ, ಅದನ್ನೇ ನೋಡಿ ಮಾತನಾಡಿ. ಸೊ ನಿಮ್ಮ ಮುಂದೆ ಜಡ್ಜಸ್ ಇಲ್ಲದಿದ್ದರೂ ಕೂಡ ನೀವು ಆಚೆ ಈಚೆ ನೋಡ್ಬೋದು, ಒಂದೇ ಕಡೆಯಲ್ಲಿ ನೋಡಬೇಕಾಗಿ ಏನಿಲ್ಲ. ಸೊ ನನಗೆ ಭಾರಿ ಖುಷಿ ಆದದ್ದು, ಎಲ್ಲಿ ತಪ್ಪಿದೆ ನೋಡಿ ಅಲ್ಲಿ ವಾಪಸ್ ನೀವು ಬರದೆ ಮುಂದಕ್ಕೆ ಹೋಗಿದ್ದೀರಿ. ಸೊ ನಾವು ಮಲಗಿದ್ರು ಹೋಯ್ತದು, ಕಣ್ಣು ಮುಚ್ಚಿ ಹೋಯಿತು. ಎಪಿಸೋಡ್ ಟೆಲಿಕಾಸ್ಟ್ ಆಗುವಾಗ ನಿಮ್ಮ ಮಿಸ್ಟೇಕ್ಸ್ ನಿಮ್ಗೆ ಗೊತ್ತಾಗುತ್ತೆ. ನನಗಿಂತ ಸೂಕ್ಷ್ಮದರ್ಶಕ ಇರುವುದು ಈ ಜನನತ್ತ. ಈ ಜನ ಭಯಂಕರ ಇದು ಎಂತ ಮೈಕ್ರೋಸ್ಕೋಪ್ ಇದ್ದ ಹಾಗೆ, ಕರೆಕ್ಟ್ ಒಬ್ಸರ್ವ್ ಮಾಡಿದ್ದಾರೆ, ಕರೆಕ್ಟ್ ಹೇಳ್ತಾರೆ. ಕೇಳಿ. ಹಾಯ್ ಸಾನ್ವಿ, ಜಾಸ್ತಿ ಕಮೆಂಟ್ಸ್ ಏನಿಲ್ಲ ಸರ್, ಹೇಳಿದ್ದಕ್ಕೊಂದು 2 ಆ್ಯಡ್ ಮಾಡ್ತೇನೆ ಅಷ್ಟೇ. ಒಂದು ಫಸ್ಟ್ ಪಾಸಿಟಿವ್ ಮಾತಾಡೋದಾದರೆ, ನೀವು ಸೆನ್ಸಸ್ನ ಎಕ್ಸಾಂಪಲ್ಗಳನ್ನು ತಗೊಂಡು ಬಂದ್ರಿ, ಮತ್ತು ಎಲ್ಲ ಧರ್ಮದ ಒಂದು ಕಲ್ಚರನ್ನು ನಮ್ಮ ಸಂಸ್ಕೃತಿ ಅಂತ ಹೇಳಿದರೆ ಅದು ಬಹಳ ಪಾಸಿಟಿವ್ ಪಾಯಿಂಟ್. ಸೊ ಅದು ಅದೇ ರೀತಿಯಾಗಿ ನ್ಯೂಟ್ರಲ್ ಸ್ಟ್ಯಾಂಡ್ಸ್ಗಳನ್ನು ನೀವು ನಿಮ್ಮ ಸ್ಪೀಚಸ್ಗಳಲ್ಲಿ ಇಟ್ಕೊಳ್ಳುವಂಥದ್ದು ಅದು ತುಂಬ ಒಳ್ಳೆಯ ವಿಷಯ. ಅದೇ ಸ್ವಲ್ಪ ಫಾಸ್ಟ್ ಆಯಿತು. ಈ ಫಾಸ್ಟ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ, ನೀವು ಸೆಂಟೆನ್ಸನ್ನು ಎಂಡ್ ಮಾಡ್ತಿಲ್ಲ. ಸೊ ಒಂದು ಸೆಂಟೆನ್ಸ್ ಮಾತಾಡ್ತಾ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ, ಆ ಸೆಂಟೆನ್ಸಿಂದ ಇಮಿಡಿಯೇಟ್ ಸೆಕೆಂಡ್ ಸೆಂಟೆನ್ಸಿಗೆ ಜಂಪ್ ಆಗ್ತಿದ್ದೀರಿ. ಸೊ ಇದರಿಂದ ನಮಗೆ ಅಂದರೆ ನಾರ್ಮಲ್ ಆಡಿಯನ್ಸ್ ಅಥವಾ ನಾರ್ಮಲ್ ಜಡ್ಜಸ್ಗಳಿಗೆ ಕುತ್ಕೊಂಡು ನೋಡುವಾಗ ಅದು ನೀವು ಎಲ್ಲಿ ಮುಗಿಸ್ತಿದ್ದೀರಿ, ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಿ, ಆ ಸೆಂಟೆನ್ಸ್ ಇದು ಗೊತ್ತಾಗ್ತಿಲ್ಲ. ಅಂದರೆ 2-3 ವಿಷಯಗಳು ಓವರ್ಲ್ಯಾಪ್ ಆದಂತೆ ಸ್ವಲ್ಪ ಅನಿಸ್ಕೊಂಡು, ಸೊ ಅದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಮತ್ತು ಓಕೆ, ಅದೇ ಒಂದು. ಮತ್ತು ಇನ್ನೊಂದು, ನಿಮ್ಮ ಬಾಡಿ ಮೂಮೆಂಟ್ಸ್ಗಳು ತುಂಬ ಜಾಸ್ತಿ ಆಯಿತು ಅಂತ ಅನಿಸ್ತು. ಅಂದರೆ ಎಷ್ಟು ಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ತದೆ. ಆವಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಡೈವರ್ಟ್ ಆಗುವಂಥ ಪಾಸಿಬಿಲಿಟೀಸ್ ಇರ್ತದೆ ನಿಮ್ಮ ಕಂಟೆಂಟ್ಗಳಿಂದ. ಸೊ ನಿಮ್ಮ ಬಾಡಿ ಮೂಮೆಂಟ್ ಇರೋದು ತುಂಬ ಪಾಸಿಟಿವ್ ವಿಷಯ, ಬಟ್ ಅದನ್ನು ಸ್ವಲ್ಪ ಕಂಟ್ರೋಲ್ಡ್ ಬಾಡಿ ಮೂಮೆಂಟ್ಗಳನ್ನು ಕೊಡಿ. ತುಂಬ ಮೂಮೆಂಟ್ ಮಾಡಿದ ಕೂಡಲೇ ನಿಮ್ಮ ಮೈಕ್ ಹಂದಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದೆಲ್ಲ ಸ್ವಲ್ಪ ಸಣ್ಣ ಪ್ರಾಬ್ಲಮ್ಸ್ಗಳು ಬರ್ತದೆ. ಸೊ ಹಾಗಾಗಿ ಇದು ನಾವು ಜಸ್ಟ್ ನಿಮಗೆ ನೆಕ್ಸ್ಟ್ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿರುವಂಥ ವಿಷಯ. ಇದು ನೆಗೆಟಿವ್ ಖಂಡಿತವಲ್ಲ, ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ರೌಂಡ್ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕಿರುವಂಥ ಕೆಲವು ಸಜೆಷನ್ಸ್ ಹತ್ರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು. ಸಾನ್ವಿ ಅವರೇ, ಹೇಗನ್ಸಿತ್ತು? ಜಡ್ಜಸ್ ಕಮೆಂಟ್ಸನ್ನು ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಕಾಂಪ್ಲಿಮೆಂಟ್ಸ್ ಕೂಡ ಒಟ್ಟೊಟ್ಟಿಗೆ ಬಂದಿದೆ ಅಲ್ವಾ? ಸೊ ಹೇಗನ್ಸಿತ್ತು ನಿಮಗೆ? ಕಮೆಂಟ್ಸ್ ಅಂತ ಎಣಿಸಿದ್ದು ಅಥವಾ ಕಾಂಪ್ಲಿಮೆಂಟ್ಸ್ ಎಣಿಸಿದ್ದು? ಅದನ್ನು ಫಸ್ಟ್ ಹೇಳಿ ನನಗೆ. ಅದು ನನ್ನ ಸ್ಪೀಡ್ ಬಗ್ಗೆ ಅಂತ ಹೇಳಿದಂಗೆ ಒಂದು ರೀತಿ ಅವ್ರು ನನಗೆ ಒಳ್ಳೆ ಮಾತು ನನ್ನನ್ನು ಚೇಂಜ್ ಮಾಡಲಿಕ್ಕೊಂದು ಅವಕಾಶ ಕೊಟ್ಟಾಗಿತ್ತು. ಮತ್ತು ಅವರೆಲ್ಲ ಮಾತುಗಳನ್ನು, ಅವರ ಹೇಳಿದ ಮಿಸ್ಟೇಕ್ಸ್ಗಳನ್ನು ಚೇಂಜ್ ಮಾಡುವಂತೆ ಸ್ವಲ್ಪ ಓಕೆ, ಅಂದರೆ ಟಿಪ್ಸ್ ಸಿಕ್ಕಿದೆ ನಿಮಗೆ. ಸೊ ನೆಕ್ಸ್ಟ್ ರೌಂಡಿಗೆ ಬಂದರೆ ನೀವು ಅಥವಾ ಯಾವುದೇ ಒಂದು ಕಾಂಪಿಟೇಷನ್ ಹೋದರೆ ಇದನ್ನು ಟಿಪ್ಸನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಫೈನಲಿ ಸೊ ನಾವು ಸರ್ ಹತ್ರ ಕೇಳಲೇಬೇಕು ಈಗ, ಜಡ್ಜಸ್ ಇಬ್ಬರು ಕೂಡ ನಿಮ್ಮನ್ನು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಮಾಡಿದಾರಾ ಆರ್ ವೇಟಿಂಗ್ ಲಿಸ್ಟ್ನಲ್ಲಿ ಇಟ್ಟಿದ್ದಾರಾ ಅಂತ? ತೀರ್ಪುಗಾರರೇ. ಸಾನ್ವಿ, ಸದ್ಯಕ್ಕೆ ನಾವು ನಿಮ್ಮನ್ನು ವೆಯ್ಟಿಂಗಲ್ಲಿ ಇಡ್ತಿದ್ದೇವೆ. ಓಕೆ, ನಾವು ಈ ರೌಂಡ್ನ ಎಂಡಲ್ಲಿ ನಾವು ರಿಸಲ್ಟ್ನ ನಿಮಗೆ ತಿಳಿಸ್ತೇವೆ. ಓಕೆ, ಥ್ಯಾಂಕ್ ಯು. ಓಕೆ, ಸಾನ್ವಿ ಅವರನ್ನು ವೇಟಿಂಗ್ ಲಿಸ್ಟ್ನಲ್ಲಿ ಇಟ್ಟಿದ್ದಾರೆ. ಸೊ ನಿಮ್ಮ ರಿಸಲ್ಟ್ಸ್ ಕೂಡಲೇ ಬರಲಿಕ್ಕಿದೆ ಸ್ವಲ್ಪ ಹೊತ್ತಲ್ಲಿ. ಸೊ ವೇಟಿಂಗ್ ಲಿಸ್ಟ್ಗೋಸ್ಕರ ಕಾಯ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾ.